ಮೊದಲಿಗೆ ನಮ್ಮ ವಿಷ್ಣು ಸರ್ ಅವರಿಗೆ ನನ್ನ ವಂದನೆಗಳು. ನಾನು ಅವರ ಅಭಿಮಾನಿ ಕೂಡ. ನನಗೆ ಅವರು ಸಿನಿಮಾ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ನೋವಿದೆ. ಆದರೂ ಅವರು ಸಿನಿಮಾ ರೀ ರಿಲೀಸ್ ಮಾಡೋದ್ರ ಮುಖಾಂತರ ಆದರೂ ನನ್ನ ಸಂತೋಷ ಪಡ್ತೀನಿ ನಾನು ಅದನ್ನು ಮಾಡಿ. ಮತ್ತು ನಮ್ಮ ರೆಹಮಾನ್ ಸರ್ ಹತ್ರ ಹೋಗಿ ಸಿನಿಮಾ ಕೇಳಿದಾಗ ಖಂಡಿತ ಮಾಡಪ್ಪ ಒಳ್ಳೇದಾಗುತ್ತೆ. ಅವರು ಒಂದು ಸಿನಿಮಾ ಅಲ್ಲ, ಇನ್ನೊಂದು ವಿಷಯ ಹೇಳ್ಬೇಕು ನಾನು. ಅವರು ಹುಚ್ಚ ಸಿನಿಮಾ ಕೂಡ ಕೊಟ್ಟಿದ್ದಾರೆ ನನಗೆ, ಅದು ಕೂಡ ರೆಡಿ ಆಗಿದೆ. ಅದನ್ನು ಹತ್ರದಲ್ಲೇ ರಿಲೀಸ್ ಮಾಡ್ತೀನಿ ಸುದೀಪ್ ಸರ್ದು. ಈ ಸಿನಿಮಾ ಎಂಟೈರ್ ಕರ್ನಾಟಕ ಒಂದು 100ರಿಂದ 150 ಥಿಯೇಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಆಲ್ರೆಡಿ ಬುಕ್ಕಿಂಗ್ಸ್ ಬರ್ತಾ ಇದೆ. 7ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಒಂದು 100 ಥಿಯೇಟರ್ ಬುಕ್ ಆಗಿದಾವೆಲ್ಲ. ಈ ಸಿನಿಮಾ ನಾನು ಚೆನ್ನೈಯಲ್ಲಿ ಕ್ಯೂಬಲ್ಲಿ ನೋಡ್ಬೇಕಾದ್ರೆ, ಕ್ಯೂಬಲ್ಲಿ ಅಂತಲ್ಲ, ನಾನು ಈ ಸಿನಿಮಾ ಎಷ್ಟು ಸರಿ ನಾನು ರಾಜೇಶ್ ಶರ್ಮಾ ಸ್ಟುಡಿಯೋದಲ್ಲಾಗಲಿ ಎಲ್ಲಿ ನೋಡಿದ್ರು ಕೂಡ ಕಣ್ಣಲ್ಲಿ ನೀರು ಬರದೆ ಆಚೆ ಬಂದಿಲ್ಲ. ನಾನು ಸುಮಾರು ಸರಿ ಒಂದು 10 ಸರಿ ಸಿನಿಮಾ ನೋಡಿದ್ದೀನಿ. 10 ಸರಿ ಕೂಡ ನಾನು ಹತ್ಕೊಂಡೆ ಆಚೆ ಬಂದಿದ್ದೀನಿ. ಅಂತ ಒಂದು ಅಣ್ಣ ತಮ್ಮಂದ್ರ ಬಾಂಧವ್ಯ ಇರೋ ಸಿನಿಮಾ. ಆಮೇಲೆ ಸೌಂಡಿಂಗ್ ಕೂಡ ಅಷ್ಟೇ. ರಾಜೇಶ್ ಶರ್ಮಾ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾಗಿದೆ ಸೌಂಡ್ ಎಲ್ಲ. ಸಿನಿಮಾ ಕಲರಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು ನನಗೆ. ಇದು ಥಿಯೇಟ್ರಲ್ಲಿ ನೋಡಬೇಕಾಗಿರೋ ಸಿನಿಮಾ. ಖಂಡಿತ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಡ್ತೀನಿ. ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಟಿವಿಯಲ್ಲಿ ನೋಡಿರ್ಬೋದು, ಯೂಟ್ಯೂಬಲ್ಲಿ ನೋಡಿರ್ಬೋದು, ಆದರೆ ಥಿಯೇಟ್ರಲ್ಲಿ ನೋಡೋದೇ ಒಂದು ಅದ್ಭುತ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲ ನನ್ನ ಯಜಮಾನ ಅಭಿಮಾನಿಗಳಿಗೆ, ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ನಮನಗಳು. ರೈಮಾನು ಇಷ್ಟು ವರ್ಷದ ಒಂದು ಸಿನಿಮಾ ಮಾಡಿದರು, ಮಂಗಳಸೂತ್ರ ಅಂತ. ಅದು ಲಾಸ್ ಆಗೋದು. ದಣಿನ ಮಾಡಿದರು, ಮಂಗಳಸೂತ್ರ ಮಾಡಿದರು. ಅದಾದ ನಂತರ ನಮ್ಮ ಆಗಿನ ಕಾಲದ ಘಟ್ಟದ ಎಲ್ಲ ಕಾಲದಲ್ಲಿ ಏನು ಅಂದರೆ, ನಿರ್ಮಾಪಕ ಏನಾದ್ರು ಎಫೆಕ್ಟ್ ಆದರೆ ಇಮ್ಮಿಡಿಯೇಟ್ಲಿ ಒಂದೊಳ್ಳೆ ರೀಮೇಕ್ ನೋಡಿ, ತುಂಬ ಖರ್ಚು ಕಡಿಮೆ ಇರೋದು, ಅವನು ಕವರ್ ಆಗೋ ಥರ ನೋಡಿ ಮಾಡಿಕೊಡೋಂಥ ಪದ್ಧತಿ ಪ್ರತಿಯೊಬ್ಬರಲ್ಲೂ ಇತ್ತು. ರೈಮಾನ್ ಕರೆದು ಇಮ್ಮಿಡಿಯೇಟ್ಲಿ ಯಾವ್ದಾರು ಮಾಡು ಅಂತೇಳಿ ಸಂಬಳನೂ ಕಮ್ಮಿ ತಗೊಂಡು ಸಂಬಳನೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರೋಂಥ ಪದ್ಧತಿ ನಾವು ಚಿತ್ರರಂಗದಲ್ಲಿದ್ದು. ರೈಮಾನ್ ಮಾಡಿದಾಗ ಯುಗಾದಿ ಬೇಡ ಕತೆ ಕೇಳಿದಾಗ ಸಿಟ್ಟಾಗಿದ್ದ ಯಜಮಾನ್ ವಾನತೆಪ್ಪಲೆ ನೋಡಿ ರೈಮಾನ್ ತುಂಬ ಖುಷಿಯಾದರು. ನನಗೆ ಹೇಳಿದ್ರು ಫಸ್ಟ್, ಮಜಾಣ ಹಿಂಗಿದೆ ಮಾಡಿಬಿಟ್ಟಿದ್ದೆ. ಯಜಮಾನ್ ಗೆಟಪ್ ಹಿಂಗಿದೆ ಅಂದರು. ಕನ್ವಿನ್ಸ್ ಮಾಡ್ತಾ ಬಿಡಿ, ಅವ್ರಿಗೆ ಏನು ತೊಂದರೆ ತಗೊಬಿಡಿದ್ದೆ ಅಂದಾಗ ಅವರಿಗೆ ಆಲ್ರೆಡಿ ಸೂರ್ಯವಂಶ ಮಾಡಿದ್ರು, ತಿರ್ಗಾ ಮಾಡ್ಬೇಕಾದ್ರೆ ಯಜಮಾನ್ ಹೇಳಿದ್ರು. ಅಂದ್ರೆ ಅವ್ರಿಗೇನು ಅಂದರೆ, ನಿನ್ಗೊಳ್ಳೇದಾಗುತ್ತಾ, ನಿನ್ಗೊಳ್ಳೇದಾಗಿದ್ರೆ ಯಾವಾಗಲೂ. ಯಾಕೆಂದರೆ ಶಶಿ ಸುಕುಮಾರ್ ಹೇಳಿದ್ರು, ಅವ್ರು ಮಾಡೋ ಸಹಾಯ ಮಾಡ್ತಿದ್ದು ಹೆಲ್ಪು ಯಾರು ಗೊತ್ತಾಗಬಾರ್ದು. ಗೊತ್ತಾದ್ರೆ ಮನೆಗೆ ಸೇರಿಸ್ತಿಲ್ಲ. ಸತ್ಯ. ಯಾರು ಒಬ್ಬರು ಹೇಳಿದ್ರೆ ಮಕ್ಕಳು ಫೀಜು, ಮೋಟ್ರುಗಳು ಕೆಟ್ಟೋದಾಗ, ರೈತರುಗಳ ಸಮಸ್ಯೆ, ಮಳೆ ಬಂದಾಗ, ಹೆಲ್ತ್ ಇಶ್ಯೂ ಬಂದಾಗ, ಪ್ರತಿಯೊಂದ್ರೂ ಕೈ ಹಿಂಗೆ ಹಿಡಿದು ತೋರ್ದಲ್ಲಿ ಹಿಂಗೆ ಕೈ ಕೊಟ್ಬಿಡೋರು. ಎಷ್ಟೋ ಸತಿ ನಾನು ಹಬ್ಬ ಇರ್ತಿದ್ದೆ, ಯಾರು ಇರ್ತಿಲ್ಲ. ಆ ಸೌಭಾಗ್ಯ ನನ್ನ ಹಬ್ಬಕ್ಕೆ ಸಿಕ್ಕಿದ್ದು. ಯಜಮಾನ ಸಿನಿಮಾದಲ್ಲಿ ಶಿವರಾಮಣ್ಣ, ರಮೇಶ್ ಭಟ್ಟು 99% ಇರೋರು. ಶೋಭರಾಜ್, ಶಶಿಕುಮಾರ್, ಯಾಕೆಂದರೆ ಅವರೆಲ್ಲ ಒಂದು ಕುಟುಂಬ. ಅವ್ರಿಗೆ ಕಂಪಲ್ಸರಿ ಈ ಪಾತ್ರಗಳು ಇವ್ರು ಮಾಡೋದು ಚಂದ, ಸುಟ್ಟಾಗ್ತದೆ ಅಂತ ಹೇಳ್ತಿರು. ನಿಜವಾಗ್ಲೂ ಅವ್ರು ಯಾವತ್ತೂ ನಿರ್ಮಾಪಕರಿಗೆ ಒಂದು ದಿನ ನಿರ್ಮಾಪಕ ಅವನು ಅಯ್ಯೋ ಅನ್ನಬಾರ್ದು ಅಂತ ಒಂದು ಇತ್ತಲ್ಲ, ಆ ಭಾವನೆ ಯಾರಿಗೂ ಬರಲ್ಲ ನಿಜವಾಗ್ಲೂ ಈ ಸಿನಿಮಾ. ಆಮೇಲೆ ನಮ್ಮ ರಾಜೇಶ್ ಬಗ್ಗೆ ಹೇಳಬೇಕು, ರೀಮೇಕಲ್ಲಿ ಮಿಕ್ಸ್ ಕಿಂಗ್. ಆ ಸಾಂಗ್ ನೋಡಿದಾಗ ಎಕ್ಸ್ಟ್ರಾಡರಿ. ಗೊತ್ತು ಅದೇ ಥರ ಮಾಡಿದ, ಯಜಮಾನ ಥರ ಮಾಡಿದ. ಈಸ್ ಒನ್ ಆಫ್ ದಿ ಬೆಸ್ಟ್. ಇದರಲ್ಲಿ ನಮ್ಮ ಅಭಿಜಿತ್ತು, ಶಶಿಕುಮಾರ್, ಪ್ರೇಮ ಅದ್ಭುತವಾಗಿ ನಟನೆ ಮಾಡಿದ್ರು. ತುಂಬ ಒಳ್ಳೆ ಪಿಕ್ಚರು, ಒಳ್ಳೆ ಆಯಿತು. ಎಲ್ಲರೂ ಹೇಳಿದ್ರು ದಿಗ್ಗಜರ ಬಂದಾಗ ಇದು ಬಿದ್ದೋಗ್ಬಿಡುತ್ತೆ ಅಂದರು. ಹೇಳೋ ಇದಕ್ಕೆ ದಾರಿನೇ ಇಲ್ಲ. ಇದು ಯಾವ ಕಡೆ ಹೋಗ್ತದೆ ಗೊತ್ತಾಯ್ತಲ್ಲ, ಹೋಯ್ತಾ ಇರ್ತದೆ. ಇದು ತಡೆಯೋಕ್ಕಾಗಲ್ಲ ಅಂದರು. ಅಂದ್ರೆ ರೈಮಾನ್ ಏನಾದ್ರು ಭಯ ಬಿದ್ದುಬಿಟ್ಟು ಎಲ್ಲ ಮಾರ್ಕೊಂಬಿಟ್ಟು ಪಾಪ. ಏನಿಲ್ಲ, ಏನು ಸಿಕ್ಕಿದ್ರೆ ಯಾರು ಹೇಳಿದ್ರು, ರೈ ಆ ಕೊಡೆ ಮೀಸೆ ನೋಡ್ತಾರ ಅಂತ ಎಷ್ಟೋ ಜನ ಹೇಳಿದ್ರು. ಯಾವ ಯಪ್ಪ ಭಯಕ್ಕೆಲ್ಲ ಮಾರ್ಕೊಂಬಿಟ್ಟ. ತಗೊಂಡವ್ರು ಇವತ್ತು ಕೋಟಿಗಟ್ಟಲೆ, ಕೋಟಿ ಅವತ್ತಿನ ಕಾಲದಲ್ಲಿ ಇದು ಸುಮಾರು ಒಂದು 35-40 crores, 25 ವರ್ಷ ಇವತ್ತು ಲೆಕ್ಕ ಹಾಕೊಳ್ಳಿ. ಇವತ್ತು 100-200 ಕೋಟಿ ರೂಪಾಯಿ ಬಿಸ್ನೆಸ್ ಇದು. ಇಂಥ ಒಂದು ಒಳ್ಳೆ ಸಿನಿಮಾ ಮಾರ್ಕೊಂಬಿಟ್ರು. ಮೊರ್ಸ್ವಾಮಿ ನೀನು ಕೈ ಕೊಟ್ಟವ್ರೆ, ದಯವಿಟ್ಟು ಈ ದೊಡ್ಡ ಇಟ್ಟಾರೆ ಅವ್ರನ್ನ ತಿರ್ಗಾ ಮರಿಬೇಡ, ಅವ್ರ ಕೈ ಬಿಡಬೇಡ. ಒಂದು ಒಳ್ಳೆ ಸಿನಿಮಾ ಮಾಡಿಕೊಡ್ತಾರೆ.
ಆವತ್ತಿನ ಕಾಲದ 25 ವರ್ಷದಿಂದ ನಮ್ಮ ನಾಗೇಶ್ ಕುಮಾರ್ ಪ್ರತಿಯೊಬ್ಬರಿಗೂ ಅವರೇ ಫೈನಾನ್ಸ್, ನನಗಾಗ್ಬೋದು, ರೇಮಾನ್ ಆಗ್ಬೋದು, ಶಿಲ್ಪ, ಒಂದಷ್ಟು ಜನಕ್ಕೆಲ್ಲ ಅವ್ರಂತರ ನಮಗೆಲ್ಲ ಮಾನ್ಯರ ಥರ ಇದ್ದರು. ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಬೋದ್ರಿ. ಈ ಸಿನಿಮಾ ಥಿಯೇಟ್ರಲ್ಲಿ 100% ಹೋಗುತ್ತೆ. ಟಿ ವಿ ನೋಡಲಿ, ಎಲ್ಲಿ ನೋಡಲಿ ಅವ್ರ ಆಶೀರ್ವಾದ ಇರ್ತಾರೆ. ರೇಮಾನ್ ನೀವು ಒಳ್ಳೇದಾಗುತ್ತೆ. ಏನು ಇವಾಗ ಹೇಳ್ತಾರೆ ಇವತ್ತಿನ ಟೆಕ್ನಾಲಜಿ, ರಮೇಶ್ ಭಟ್ ಹೇಳಿದ್ರು ಬರೀ ಸುಳ್ಳು. ಇವತ್ತಿನ ದಿನ ಏನಾಗಿದೆ, ಸಿನಿಮಾ ಮಾಡೋದಲ್ಲ ದರಿದ್ರೆ ಏನು ತಂದಿಟ್ಬಿಟ್ಟವ್ರು ಅಂದರೆ ಕೆಲವು ಪ್ರೊಡ್ಯೂಸರ್ಗಳು ಆಡಿಯನ್ಸ್ ಕಾಸು ಕೊಟ್ಟು ಕಳ್ಸೋ ಪರಿಸ್ಥಿತಿ ಹೋಗ್ಬಿಟ್ಟಾರೆ. ನಮ್ಮ ಚಿತ್ರಾಂಗ ಯಾವ ಮಟ್ಟಕ್ಕೆ ಬಂದೈತೆ ಅಂದರೆ ಹೇಳ್ಕೊಳ್ಳೋ ಕಸಾಯ ಆಯ್ತೈತೆ. ನಿಜವಾಗ್ಲೂ ಜನ 6 ಗಂಟೆ 5 ಗಂಟೆ ಕ್ಯೂ ಬಂದು ನೋಡ್ಕೊಂಡು ಪಿಕ್ಚರ್ ನೋಡ್ತಿದ್ರು. ಇವಾಗ ಥಿಯೇಟ್ರ್ ಮುಂದೆ ಟಿಕೆಟ್ ಇಟ್ಕೊಳ್ತಾರೆ, ಬನ್ನಿ 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 ಬನ್ನಿ. ಈ ಪರಿಸ್ಥಿತಿ ಮಾಡಿಕೊಟ್ಟವ್ರು ಕೆಲವರು. ಅದಕ್ಕೆ ಸಿನಿಮಾ ಅನ್ನೋದು ಅದಲ್ಲ, ನಿಜವಾದ ಸಿನಿಮಾ ಒಳ್ಳೇದಾಗುತ್ತೆ. ಆ್ಯಕ್ಚುಲಿ ರೈಮಾನ್ 31ನೇ ತಾರೀಕು ಬರ್ತೀನಿ ನಾನು ಹೇಳಿದ್ರು. ರೈಮಾನ್ 35 ಬರ್ತೀನಿ. ಅದೇ ರಾಜ್ಯೋತ್ಸವ 1ನೇ ತಾರೀಕು. ತುಂಬ ಜನ ಇದ್ದಾರೆ. ಶುಕ್ರವಾರ, ಶನಿವಾರ, ಭಾನುವಾರ ನಮ್ಮ ಅಭಿಮಾನಿಗಳು ಹಬ್ಬ ಆಗ್ಬಿಡ್ತಾರೆ. ರೇಮಾನ್ ಮಿಸ್ ಮಾಡ್ಬಿಡೋದೆ. ಒಬ್ಬ ಟೆಕ್ನಿಕಲ್ ಕೆಲಸ ಆಗಲಿಲ್ಲ, ಒಳ್ಳೇದಾಗಲಿ ಅವ್ರಿಗೆ. ಈ ಸಿನಿಮಾ ಮತ್ತೊಮ್ಮೆ ಏನು ಚೆನ್ನಾಗಿ ಹೋಯ್ತು ಅದರಿಂದ ಡಬ್ಬಲ್ ಹಿಟ್ಟಾಗಿ ಒಳ್ಳೇದಾಗಲಿ. ಇಡೀ ನಮ್ಮೆಲ್ಲ ಅಭಿಮಾನಿಗಳೊಂದು ಖುಷಿ ಕೊಡೋ ಪಿಕ್ಚರು ಎಲ್ಲ. ಆಮೇಲೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಾವತ್ತೂ ಸೋಲಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇದೇ ಎಲ್ಲ ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಸಿರಿಗಣ್ಣ ನಮ್ಮ ನಿಮಗೆ ಸಿರಿಗಣ್ಣ. ಮೊದಲನೇದಾಗಿ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರು ತುಂಬ ಸೀನಿಯರ್ಸ್ ಆದ್ರೂ ಒಂಥರ ನಾನು ಅವ್ರಿಗೆ ಕುಟುಂಬಕ್ಕೆ ಸೇರಿದವನು ಅಂತ ಹೇಳ್ತೀನಿ. ಯಾಕಂದ್ರೆ ಅರ್ಧ ಜನ ಇಲ್ಲಿ ನೋಡಿದವ್ರು 70% ಎಲ್ಲ ಸ್ನೇಹಲೋಕ ಟೀಮ್. ಇದು ಕ್ರಿಕೆಟ್ ಆಡ್ತಾರೆ ಎವ್ರಿ ಮಂತ್ಲಿ ಸೆಕೆಂಡ್ ಸ್ಯಾಟರ್ಡೆ. ಸ್ನೇಹಲೋಕ ಟೀಮ್ ನಾನು ಯಾವಾಗಲೂ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ ಚಿಕ್ಕ ಹುಡುಗ ಆಗಿದ್ದಾಗ. ಒಂದೇ ಅರ್ಥ ಆಗಿದ್ದು ಅಲ್ಲಿ ಬಂದು ನೋಡಿದಾಗ. ಯೂಶಲ್ ಆಗಿ ಈ ಸಿನಿಮಾ ವಿಷ್ಣು ಸರ್ ಸಿನಿಮಾಗಳು ಮನೆ ಫೋನಲ್ಲಿ ಟಿವಿಲಿ ನೋಡ್ತಾ ಇರ್ತೀನಿ. ಸ್ಕ್ರೀನಲ್ಲಿ 3 ಸಾಂಗ್ ನೋಡಿದೆ. ಅನ್ನಿಸ್ತವಾಗ ನಾವು ಇವತ್ತಿನ ದಿವಸಕ್ಕೆ ಏನೋ ಸಾಂಗ್ ಮಾಡ್ತೀವಿ, ಏನೋ ಶಾರ್ಟ್ ತೆಗಿತೀವಿ ಅನ್ಕೋತೀವಿ, ಎಲ್ಲ ಆಲ್ರೆಡಿ ಅಲ್ಲಿ ಆಗೋಗಿದೆ. ಅದನ್ನ ತೆಗೆದ್ರೆ ಸಾಕು, ಇವತ್ತಿನ ದಿವಸ ಸಿನಿಮಾ ಓಡುತ್ತೆ. ಒಂದೇ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ನ ಮಾಡ್ತಾರೆ ನಾವು. ನಿಜವಾಗ ನೋಡಿದಾಗ ಅನಿಸ್ತು, ಎಷ್ಟು 25 ವರ್ಷ ಆದ್ರೂ ಸಾಂಗ್ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಒಂದು ತಂದೆ, ತಾಯಿ, ಅಜ್ಜಿ ಇವೆಲ್ಲ ಯಾವತ್ತು ಇವತ್ತು ನೋಡ್ತಾನಲ್ಲ ಈ ಸಿನಿಮಾಗಳಲ್ಲಿ. ಸೊ ಮತ್ತೆ ಕನ್ನಡ ಇಂಡಸ್ಟ್ರಿಲಿ ಆ ಥರ ಸಿನಿಮಾಗಳು ಮಾಡೋದಂತೂ ದೇವರಾಣ ಕಷ್ಟ. ಅಟ್ಲೀಸ್ಟ್ ಮಾಡಿರೋ ಸಿನಿಮಾಗಳನ್ನ ರಿಲೀಸ್ ಮಾಡಿ ಮತ್ತೆ ನೋಡಿ ಎಂಟರ್ಟೈನ್ ಆಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸಿಂಹ ಕರ್ನಾಟಕ ಹೆಮ್ಮೆ. ಅವ್ರನ್ನ ದೊಡ್ಡ ಹಬೀಬ್ ಫ್ಯಾನ್ ನಾನು. ಐ ಆಮ್ ಇಸ್ ಬಿಗ್ ಫ್ಯಾನ್. ಅವ್ರ ಪಿಕ್ಚರ್ಗಳು ನೋಡ್ಕೊಬಿಟ್ಟು ನಾನು ಬೆಳೆದಿರೋದು, ಅವ್ರ ಸ್ಟೈಲ್ ನೋಡ್ಕೊಬಿಟ್ಟು ನಾನು ಬೆಳೆದಿರೋದು. ಅವರಂದ್ರೆ ನಾನಷ್ಟು ದೊಡ್ಡ ವ್ಯಕ್ತಿ ಇಲ್ಲ ಅವ್ರ ಬಗ್ಗೆ ಮಾತಾಡ್ಬೋದು ಅಂತ. ಬಟ್ ಯಜಮಾನ ಲೈಕ್ ಪಿಕ್ಚರ್ ಲೈಕ್ ಯಜಮಾನ ಯಾರೂ ಆ ಥರ ಪಿಕ್ಚರ್ ಮಾಡಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ಸ್ ಟು ರೆಹಮಾನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಹೂ ಆ್ಯಕ್ಟೆಡ್ ಇನ್ ದ ಮೂವಿ. ಅವರು ಈ ಪಿಕ್ಚರ್ಗೆ ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನಾಟ್ ಓನ್ಲಿ ನಾವು ಬಟ್ ಈವನ್ ದ ಜನರೇಷನ್ಸ್ ಟು ಕಮ್. ಯಾರ್ಯಾರು ನೋಡ್ತಾರೋ ಒಂದು ಮೆಸೇಜ್ ಹೋಗುತ್ತೆ ಅವ್ರಿಗೆ ಅಬೌಟ್ ಫ್ಯಾಮಿಲಿ. ನಮ್ಮ ವಿಷ್ಣು ಸರ್ ನಮ್ಮ ಜೊತೆ ಇಲ್ಲ ಅವರು, ಆದರೆ ಅವ್ರ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ. ಧನ್ಯವಾದಗಳು.